ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಸಾಫ್ಟ್ ಕೇಕ್ ಅಂದರೆ ಪ್ಲೇನ್ ಕೇಕ್ನ ಮಾಡೋದು ಹೇಗೆ, ಈ ಟ್ರಿಕ್ ಹೇಗೆ ಯೂಸ್ ಮಾಡಬೇಕು ಸಾಫ್ಟ್ ಬರಬೇಕು ಅಂದರೆ ಅಂತ ಇದ್ರಲ್ಲಿ ಹೇಳಿದ್ದೀನಿ. ಇದಕ್ಕೆ ನಾವು ಈಸಿಯಾಗಿ ಸ್ಪೂನಲ್ಲಿ ಅಳತೆಯಲ್ಲೇ ನಾನು ಮಾಡಿದ್ದೀನಿ, ಯಾಕಂದರೆ ಎಲ್ಲರಿಗೂ ಸುಲಭ ಆಗುತ್ತೆ. ನಾನು ಮೆನ್ಷನ್ ಮಾಡಿರೋ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಕರೆಕ್ಟಾಗಿ ಸ್ಪೂನಲ್ಲೇ ಹಾಕಿ, ಯಾವುದೇ ಅಳತೆ ಬೇಡ, ಕಪ್ ಬೇಡ, ಏನು ಬೇಡ. ಹಾಲನ್ನು ನಾನು ಅರ್ಧ ಗ್ಲಾಸ್ನಲ್ಲಿ ಕಾಲು ಗ್ಲಾಸಿಗೆ ಹಾಕಿದ್ದೀನಿ. ನೆಕ್ಸ್ಟು ಉಳಿದಿದ್ದು ಫೈನಲ್ಲಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕುವಾಗ ಇದು ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಂಜೆ ಟೀ ಟೈಮಿಗೆ ಆಗ್ಬೋದು. ಕ್ರೀಮ್ ಇಲ್ದಲೇ ವಿತೌಟ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ನಾನು ಇಲ್ಲಿ ಇಡ್ಲಿ ಪಾತ್ರೆಲೇ ಮಾಡಿ ತೋರಿಸಿದ್ದೀನಿ. ಅದು ವಿತೌಟ್ ಓವನಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಇದು ತುಂಬಾ ಸುಲಭ. ಈ ಮೌಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾನ ಡಸ್ಟ್ ಮಾಡ್ಕೊಳ್ಳಿ. ಆವಾಗ ಕೇಕ್ ಅಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ನಂಬೋದು ಇಲ್ಲ, ಆಚೆ ಕಡೆಯಿಂದ ತರೋದನ್ನೇ ಮರೆತು ಬಿಡ್ತೀರ, ಯಾಕಂದರೆ ಅಷ್ಟು ಚೆನ್ನಾಗಿ ನೀವೇ ಮಾಡೋದನ್ನು ಕಲಿತೀರಾ. ಇಲ್ಲಿ ನಾನು ಫಸ್ಟೇ ಇಡ್ಲಿ ಪಾತ್ರೆನ ಪ್ರೀ ಹೀಟ್ ಇಟ್ಟಿದ್ದೆ ಒಂದು 1/4 ಗಂಟೆ. ಈಗ ನಾನು ಲೋ ಫ್ಲೇಮ್ ಮಾಡಿ ಅದು ಉಪ್ಪು ಹಾಕಿಟ್ಟಿದ್ನಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ ಒಂದು ಪಾತ್ರೆನೇ ಒಂದು ತಟ್ಟೆ ಇಟ್ಬಿಡಿ. ಇವಾಗ ಹಾಕಿ ಮುಚ್ಚಳ ಮುಚ್ಚಿ. ಇದಕ್ಕೆ ಇಡ್ಲಿ ಪಾತ್ರೆನೇ ಬೆಸ್ಟ್ ಅನಿಸುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ಅವಾಗವಾಗ ತೆಗಿಬೇಡಿ, ಒಂದು 1/4 ಗಂಟೆ ಬಿಟ್ಟು ಚೆಕ್ ಮಾಡಿ. ಇದು ಕೇಕ್ ಹೇಗಾಗಿದೆ ಅಂತ ಒಂದು ಚಾಕುವಿನ ಸಹಾಯದಿಂದ ನೋಡಿ, ಒಂದು 40 ಮಿನಿಟ್ಸ್ ಬಿಟ್ಟು. ಆವಾಗ ಕೇಕ್ ಅಂಟಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ. ಆವಾಗ ಪೂರ್ತಿ ಅಂದರೆ ಪೂರ್ತಿ ಆರೋದಕ್ಕೆ ಬಿಟ್ಬಿಡಿ ಅದನ್ನು. ಒಂದು ಅರ್ಧ ಗಂಟೆ ಸಾಕು. ಆರಿದ ಮೇಲೇ ನೀವು ಕಟ್ ಮಾಡಿ. ಆವಾಗ ನೀವು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ. ನೀವು ಇದೇ ಥರ ಇದೇ ಅಳತೆಯಲ್ಲಿ ಮಾಡಿ ನೋಡಿ. ಕೇಕ್ ಮಾತ್ರ ಯಾವುದೇ ರೀತಿ ಫೇಲ್ ಆಗೋಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಮನೇಲಿ ಇರೋದನ್ನೇ ಹಾಕಿ ಮಾಡಿದ್ದೀವಿ. ಮಕ್ಕಳಿಗೆ ಆಚೆ ಕಡೆ ತಂದು ಕೊಡೋದಕ್ಕಿಂತ ಅವ್ರು ಹೇಗೆ ಮಾಡಿರ್ತಾರೆ, ಕ್ಲೀನಾಗಿ ಮಾಡಿರ್ತಾರೆ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ. ನಾವು ಮನೇಲೇ ನಮ್ಗೆ ಇಷ್ಟ ಆಗೋ ಥರ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನಮಗೆ ಮನಸ್ಸಿಗೆ ತುಂಬ ಖುಷಿಯಾಗತ್ತೆ. ಮತ್ತು ಹೌದು ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಆಚೆ ಕಡೆ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿ ಕೊಡಿ. ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು, ಇಲ್ಲ ಅಂದರೆ ಈವ್ನಿಂಗ್ ನಮಗೆ ಸ್ನ್ಯಾಕ್ಸ್ ಟೀ ಟೈಮಿಗಾಗ್ಬೋದು, ಇದಾಗುತ್ತೆ ಕೇಕು. ಯಾವುದೇ ಕಪ್ ಅಳತೆ ಇಲ್ದಲೇ ಈಸಿಯಾಗಿ ನಾವು ಮಾಡ್ಬೋದು ಮತ್ತು ಮಕ್ಕಳಿಗೂ ಇಷ್ಟ ಆಗೋ ಥರ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.